ನಮಸ್ತೆ ಎಲ್ಲರೂ ಹೆಂಗಿದ್ದೀರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತು ಸಂಡೇ ಇರೋದ್ರಿಂದ ನನ್ನ ಮಗ ನೂಡಲ್ಸ್ ಬೇಕಂತ ಬೆಳಗ್ಗೆ ಜಗಳ ಮಾಡತ್ತಿದ್ದ. ಹಾಗಾಗಿ ಒಂದು ಸಲವಾಗಿ ನೂಡಲ್ಸ್ ಮಾಡತ್ತೀನಿ. ಅದಕ್ಕೆ ಬೇಕಾಗಿದ್ದಂಥ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಹಂಗೆ ನೂಡಲ್ಸ್ ಬೇಯಿಸಿ ಅದನ್ನು ಬಸ್ದಿಟ್ಕೊಂಡೀನಿ. ಆಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಉದ್ದುದ್ಗೆ ಹೆಚ್ಕೋಬೇಕಾಗ್ತದೆ. ಉಳ್ಳಾಗಡ್ಡಿ ಸಿಂಪಲ್ ನೂಡಲ್ಸ್ ಇದು ಆರಾಮಾಗಿ ಮಾಡ್ಕೋಬೋದು ಮನೆಯಾಗಿದ್ದನ್ನು ಎಲ್ಲ ವೆಜಿಟೇಬಲ್ಸ್ ಹಾಕಿ. ಹಂಗೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಮೊದಲೇ ಎಣ್ಣೆ ಒಳಗೆ ಹಾಕಿದ, ಯಾಕಂದ್ರೆ ಖಾರ ಭಾಳ ಬಿಟ್ಬಿಡ್ತಾವೆ ಮೆಣ್ಸಿನ್ಕಾಯಿ. ಸೊ ಉಳ್ಳಾಗಡ್ಡಿ ಹಾಕಿ ಆದಮೇಲೆ ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಚಲೋ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉರಿ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಭಾಳ ಸ್ಲೋ ಆತಂದ್ರೆ ಅದೆಲ್ಲ ಬೇಯಕ್ಕೂ ಟೈಮ್ ತೊಗೊಳ್ತು, ಒಂದು ಚಲೋ ತಂಗೆ ಬೇಯಂಗಿಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಾತೀನಿ. ಉಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಎಣ್ಣೆ ಒಳಗೆ ಚಲೋ ಉಪ್ಪು ಅದೆಲ್ಲ ಉಪ್ಪು ಹಿಡ್ಕೊಂಡ್ಬಿಡ್ತಾವೆ ತರಕಾರಿ. ನೋಡಿರಿ, ಕ್ಯಾರೆಟ್ ಹಾಕ್ಕೊಂಡೆ. ಕ್ಯಾರೆಟ್ನೂ ಅಷ್ಟು ಎಲ್ಲ ಉದ್ದುದ್ಗೆ ಹೆಚ್ಕೋಬೇಕಾಗ್ತೈತಿ. ಆದರೆ ಇವತ್ತೆಲ್ಲ ವೆಜಿಟೇಬಲ್ಸ್ ನನ್ನ ಮಗ ಕಟ್ ಮಾಡಿ ಕೊಟ್ಟ. ನಂಗೆ ಆಗಂಗಿಲ್ಲಪ್ಪ ಮಾಡೋಕೆ ಅಂತಂದು ಬೈದಿದ್ದೆ. ಹಾಗಾಗಿ ಅವನಾಗ ಕಟ್ ಮಾಡಿ ಕೊಟ್ಟಾನೆಲ್ಲ. ಅವನು ಆಮೇಲೆ ನೂಡಲ್ಸ್ ಅವನ ಬೇಯಿಸಿ ಇಟ್ಟಿದ್ದ. ನೋಡಿರಿ, ಈಗ ಬೀನ್ಸ್ ಹಾಕ್ಕೊಳತ್ತೇನೆ. ಹೆಚ್ಚಿದ್ದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಬೀನ್ಸ್ ಇಷ್ಟು ಸಣ್ಣ ಕಟ್ ಮಾಡ್ಕೊಂಡ್ರೆ ಚಲೋ ಆಗ್ತೈತೆ. ಯಾಕಂದ್ರೆ ಎಣ್ಣೆ ಚಲೋ ತಂಗೆ ಬಂದುಬಿಡ್ತಾವೆ. ಪೂರ ಬೇಂದ್ರೂ ಟೇಸ್ಟ್ ಇರೋಂಗಿಲ್ಲ, ಸ್ವಲ್ಪ ಕ್ರಂಚಿ ಇರಬೇಕು. ಹಾಗಾಗಿ ಎಲ್ಲ ಕ್ಯಾರೆಟ್ ಎಲ್ಲ ಹಾಕೊಂಡಾದ್ಮೇಲೆ ಹಾಕ್ಕೊಳತ್ತೇನೆ. ಅವನು ಹಾಕಿದ್ಮೇಲೆ ಎಲ್ಲ ಚಲೋ ತಂದು ಫ್ರೈ ಮಾಡ್ಕೋಬೇಕು. ಆಮೇಲೆ ಹೆಚ್ಚಿಟ್ಟಿದ್ದ ಕ್ಯಾಬೇಜ್ ಹೆಚ್ಕೊಂಡಿದ್ದು ಕ್ಯಾಪ್ಸಿಕಮ್ ಹಾಕ್ಬೋದು. ಮನೆಯಾಗ ಏನು ವೆಜಿಟೇಬಲ್ಸ್ ಇರ್ತಾವೆ ಹಾಕ್ಬೋದು. ವಟಾಣಿ ಕಾಳು ಹಾಕ್ಬೋದು. ಕ್ಯಾರೆಟು, ಉಳ್ಳಾಗಡ್ಡಿ, ಕ್ಯಾಬೇಜ್ ಇಷ್ಟ ಹಾಕ್ಕೊಂಡಿನಿ. ಭಾಳ ಏನು ವೆಜಿಟೇಬಲ್ಸ್ ಹಾಕತ್ತಿಲ್ಲ. ಮನೆಯಾಗೇನು ಅವೈಲೇಬಲ್ ಇತ್ತು ಅವನ್ನಷ್ಟ ಹಾಕಿ ಮಾಡತ್ತೀನಿ. ನಮ್ಮ ಮನೆಯವ್ರಿಬ್ಬರು ಮಾರ್ಕೆಟ್ ಮಾಡಿ ತೊಗೊಂಬರ್ತಿದ್ರು. ಅವ್ರಿಗೆ ಡ್ಯೂಟಿ ಹಾಕ್ಬಿಟ್ಟಾರೆ ಇವತ್ತು. ಇದ್ರಾಗ ಮಾಡತ್ತೀನಿ. ಅದಕ್ಕೆ ಸ್ವಲ್ಪ ಟೊಮೆಟೊ ಸಾಸು, ಆಮೇಲೆ ಹುರಿದಿಟ್ಕೊಂಡಿರ್ತೀವಲ್ಲ ತರಕಾರಿ ಎಲ್ಲ, ಅದಕ್ಕೆ ಸ್ವಲ್ಪ ಸಾಸ್ ಹಾಕ್ಕೋಬೇಕು. ಟೊಮೆಟೊ ಸಾಸ್ ಹಾಕಿ ಫ್ರೈ ಮಾಡ್ಕೊಳತ್ತೇನೆ. ಅದು ಸ್ಲೋ ಇಟ್ಕೊಂಡೇನು, ಉರಿ ಜೋರು ಇಟ್ಕೊಂಡು, ಯಾಕಂದ್ರೆ ಹೊತ್ತು ಬಿಡ್ತಿರ್ತಿಲ್ಲ ಅಂದ್ರೆ. ಅದಕ್ಕೆ ಸೋಯಾ ಸಾಸ್ ಅದೆಲ್ಲ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಮ್ಯಾಗಿ ಮಸಾಲ ತೊಗೊಂಡು ಬಂದಿದ್ದ. ಅದು ಹಾಕಿರೋ ಟೇಸ್ಟ್ ಆಕೈತೆ ಮಮ್ಮಿ, ಅದು ಹಾಗೆ ಮಾಡಂದ. ಹಾಗಾಗಿ ಅದು ಮ್ಯಾಗಿ ಮಸಾಲ ಹಾಕತ್ತೀನಿ. ಮ್ಯಾಗಿ ಮಸಾಲ ಹಾಕಿ ಎಲ್ಲ ವೆಜಿಟೇಬಲ್ಸ್ ಒಂಚೂರು ಮಿಕ್ಸ್ ಮಾಡಿಕೊಂಡೆ. ಭಾಳ ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ. ಹಂಗೆ ಜಸ್ಟ್ ಎಣ್ಣೆಯೊಳಗೆ ಫ್ರೈ ಮಾಡಿದರೆ, ಶಾಲೋ ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡೆ, ಯಾಕಂದ್ರೆ ಭಾಳ ಒಣ ಆದ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಂಗಿಲ್ಲ ನೂಡಲ್ಸಿಗೆ. ಅದಾದಮೇಲೆಲ್ಲ ನೋಡಿರಿ, ನೂಡಲ್ಸ್ ಎಲ್ಲ ತಾನೇ ಎಲ್ಲ ಬೇಯಿಸಿ ಸೋಸಿ ಇಟ್ಟಿದ್ದ, ಅದನ್ನು ಹಾಕತ್ತೀನಿ. ನೂಡಲ್ಸ್ ಎಲ್ಲ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಕೈತೆ. ಉಪ್ಪು ಮೊದಲು ಹಾಕಿರೋದ್ರಿಂದ ಈಗೇನು ಉಪ್ಪು ಖಾರ ಅದು ಏನೂ ಬೇಕಾಗಂಗಿಲ್ಲ. ಜಸ್ಟ್ ಮ್ಯಾಗಿ ಮಸಾಲ ಒಳಗೂ ಸ್ವಲ್ಪ ಖಾರನೇ ಇರ್ತೈತಿ. ಹೀಗಾಗಿ ನೋಡಿರಿ, ಮಿಕ್ಸ್ ಮಾಡ್ಕೊಳತ್ತೀನಿ. ಆದರೆ ಇವತ್ತು ಮಾಡಿದ್ದು ನೂಡಲ್ಸ್ ಅಂತೂ ಭಾರಿ ಟೇಸ್ಟಿ ಆಗಿತ್ತು. ಭಾಳ ಇಷ್ಟಪಟ್ಟು ತಿಂದ. ನನ್ನ ಮಗಗಂತೂ ಭಾಳ ಅದ್ರಾಗಿಂದು ವೆಜಿಟೇಬಲ್ಸ್ ಅವು ಏನೂ ಉಳಿಸಿಲ್ಲ. ನಂದ್ರಾಗಿಂದೂ ತಗೊಂಡೆಲ್ಲ ಖಾಲಿ ಮಾಡಿದ. ಅಷ್ಟು ಇಷ್ಟಪಟ್ಟು ತಿಂದಾನ ಇವತ್ತು. ನೋಡಿರಿ, ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿರಿ, ರೆಡಿ ಆಯ್ತು ಈಗ ಮ್ಯಾಗಿ ನೂಡಲ್ಸ್. ನೀವು ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳ್ರಿ.